ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಪಾನಿಪುರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಕುಕ್ಕರ್ಗೆ 6ರಿಂದ 8 ಗಂಟೆ ನೆನೆಸಿರೋಂಥ ಬಟಾಣಿನ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ 2 ಆಲೂಗಡ್ಡೆ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬೇಯೋಷ್ಟು ನೀರು ಹಾಕಿ, ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿ, ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3ರಿಂದ 4 ಕೂಗು ಕೂಗಿಸ್ಕೊಳ್ಳೋಣ. ಸೊ ಇವಾಗ ಪಾನಿ ಮಾಡೋಕ್ಕೆ ಜಾರಿಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಒಂದು 3ರಿಂದ 4 ಮೆಣಸಿನ್ಕಾಯಿ, ಶುಂಠಿ, ಒಂದು ಸ್ವಲ್ಪ ಬೆಲ್ಲ, ಚಕ್ಕೆ ಲವಂಗ, ಒಂದು 4 ಕಾಳು ಮೆಣಸು, ಜೀರಿಗೆ ಮತ್ತು ಬ್ಲ್ಯಾಕ್ ಸಾಲ್ಟು, ಜೊತೆಗೆ ಒಂದು 2 ಗಂಟೆ ಮುಂಚೆ ನೆನೆಸಿರೋಂಥ ಖರ್ಜೂರ, ಇದನ್ನೆಲ್ಲ ರುಬ್ಕೊಳ್ಳೋಣ. ಸೊ ರುಬ್ಕೊಂಡ ನಂತರ ಈ ಥರ ನಾನು ಅದನ್ನೆಲ್ಲ ಸೋಸ್ಕೊತಾ ಇದ್ದೀನಿ. ಆ ಸೋಸ್ಕೊಂಡ ನಂತರ ಆ ರೆಸಿಡ್ಯೂನ ಮತ್ತೆ ಜಾರಿಗೆ ಹಾಕ್ಕೊಂಡು ಇನ್ನೊಂದು ಸಲ ರುಬ್ಕೊಳ್ಳೋಣ. ಸೊ ಮತ್ತೆ ಇನ್ನೊಂದು ಸಲ ಸೋಸ್ಕೊಂಡು ಮತ್ತೆ ಅದೇ ರೀತಿ ಮತ್ತೆ ಆ ರೆಸಿಡ್ಯೂನ ಇನ್ನೊಂದು ಸಲ ರುಬ್ಕೊಳ್ಳೋಣ ಜಾರಿಗೆ ಹಾಕ್ಕೊಂಡು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಸೊ ಇದು ರೆಸಿಡ್ಯೂ ತೆಗೆದು ಸಾಕು, ಇನ್ನು ರುಬ್ಬಿದ್ರೆ ಮತ್ತೆ ಗಷ್ಟ ಥರ ಸಿಗುತ್ತೆ. ಸೊ ಇವಾಗ ಇದಕ್ಕೆ ನಾನು ಹುಣಸೆಹಣ್ಣು ರಸ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಪಾನಿಗೆ ಹುಣಸೆಹಣ್ಣು ರಸಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ. ಸೊ ನಾನಿಲ್ಲಿ ಪುರಿಗೆ ರೆಡಿ ಪುರಿ ಚಿಪ್ಸ್ನ ಕರ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ ಬಟಾಣಿ ಬೇಯಿಸಿದ ನೀರನ್ನ ಸಪ್ರೇಟ್ ತೊಗೊಂಡು ಆಲೂಗೆಡ್ಡೆನ ಮತ್ತು ಬಟಾಣಿನ ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಸೊ ಬಟಾಣಿ ಬೇಯಿಸಿದ ನೀರನ್ನ ಸ್ವಲ್ಪ ಪಾನಿಗೆ ಹಾಕೋತಾ ಇದ್ದೀನಿ. ನೀವು ಪಾನಿ ಬೇಕಾದರೆ ಸ್ವಲ್ಪ ಫ್ರಿಡ್ಜಲ್ಲಿ ಇಡ್ಬೋದು, ಸ್ವಲ್ಪ ಹೊತ್ತು ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇವಾಗ ಪಾನಿಪುರಿ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದೆ. ಈಗ ಪಾನಿಪುರಿ ಹಾಕೋದು ಅಂತ ನೋಡೋಣ. ನಾನಿಲ್ಲೊಂದು ಪುರಿ ಹೊಡೆದು ಅದಕ್ಕೆ ಬಟಾಣಿ ಮತ್ತು ಆಲೂಗಡ್ಡೆ ಬೇಯಿಸಿದ್ದು ಹಾಕಿ, ಈರುಳ್ಳಿ ಮತ್ತು ಕ್ಯಾರೆಟ್ ಹಾಕಿ, ಒಂದು ಸ್ವಲ್ಪ ಶೇವ್ ಹಾಕಿ ಇಟ್ಟರೆ ಪಾನಿಪುರಿ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.